ಸಂಬಂಧಪಟ್ಟಂತ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಹೃದ್ರೋಗ ತಜ್ಞರು ಬರ್ತಾ ಇಲ್ಲ, ಅತ್ತ ಸರ್ಕಾರವೂ ಕೂಡ ಕ್ಯಾರೆ ಅಂತ ಇಲ್ಲ. ಹೃದಯ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಮಿಮ್ಸ್ ಆಸ್ಪತ್ರೆ ಅಸಹಾಯಕ ಸ್ಥಿತಿಯಲ್ಲಿದೆ. ಮಂಡ್ಯದಲ್ಲಿ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿರುವಂತಹ ಮಿಮ್ಸ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರೇ ಇಲ್ಲ. ಹೀಗಾಗಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ಅಥವಾ ಹೃದಯ ಸಂಬಂಧಿ ಕಾಯಿಲೆಯಿಂದ ಆಸ್ಪತ್ರೆಗೆ ಬಂದ್ರೆ ನಾವು ಬೇರೆ ಕಡೆಗೆ ಅವ್ರನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ. ಸಿಬ್ಬಂದಿಗಳ ಕೊರತೆ ಇದೆ ಅನ್ನೋದನ್ನ ಹೇಳಿದ್ದಾರೆ. ಒಟ್ಟಾರೆ ಇತ್ತೀಚೆಗೆ ರಾಜ್ಯಾದ್ಯಂತ ಆತಂಕಕ್ಕೆ ಅಥವಾ ಭಯ ಹುಟ್ಟಿಸ್ತಾ ಇರೋದು ಹಾರ್ಟ್ ಅಟ್ಯಾಕ್ನಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯ್ತಾ ಇರೋದು. ಕೇವಲ ಹಾಸನ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೃದಯ ಸಂಬಂಧಿ ಕಾಯಿಲೆಯಿಂದ ಜನ ಮೃತಪಡ್ತಾ ಇದ್ದಾರೆ. ಬೇರೆ ಬೇರೆ ಕಾರಣಗಳಿರಬಹುದು. ಸದ್ಯ ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಹೃದಯ ರೋಗ ತಜ್ಞರಿದ್ದಾರೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಮಂಡ್ಯದಲ್ಲಿ ಹಾರ್ಟಿಗೆ ಸಂಬಂಧಪಟ್ಟಂತ ಕಾಯಿಲೆಗಳೇನಾದ್ರೂ ಇದ್ರೆ ಅಥವಾ ಹಾರ್ಟ್ ಅಟ್ಯಾಕ್ ಮತ್ತೊಂದು ಏನಾದ್ರೂ ಕಾಣಿಸ್ಕೊಂಡ್ರೆ ಬೇರೆ ಕಡೆಗೆ ಅವ್ರನ್ನ ಶಿಫ್ಟ್ ಮಾಡ್ತಾರೆ. ಬೆಂಗಳೂರಿಗೆ ಎಲ್ರಿಗೂ ಬರ್ಲಿಕ್ಕಾಗೋದಿಲ್ಲ. ನೋಡಿ, ಜಿಲ್ಲೆಗಳಲ್ಲಿ ಇಂಥ ಆತಂಕ ಇರುವಾಗ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡೋದು ಉತ್ತಮ ಅಂತ ಅನ್ಸುತ್ತೆ. ರಾಜ್ಯದಲ್ಲಿ ಹೃದಯಘಾತದಿಂದ ಮೃತಪಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯುವಕರು ಕೂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇದ್ದಾರೆ. ಇದು ಜನರನ್ನ ನಿದ್ದೆಗೆಡಿಸಿದೆ. ಮತ್ತೊಂದೆಡೆ ಮಂಡ್ಯದ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರೇ ಇಲ್ಲ. ಮಂಡ್ಯದ ದೊಡ್ಡ ಆಸ್ಪತ್ರೆ ಅಂತಲೇ ಕರೆಸಿಕೊಳ್ಳುವಂತ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಕಾರ್ಡಿಯಾಲಜಿಸ್ಟ್ ಇಲ್ಲ. ಇದರಿಂದ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾವುದೇ ಒಬ್ಬ ಪೇಷಂಟ್ ಎದೆನೋವು ಅಂತ ಬಂದ್ರೆ ಅವರಿಗೆ ಎಮರ್ಜೆನ್ಸಿ ತುರ್ತು ಚಿಕಿತ್ಸಾ ಘಟಕ ಇದೆ, ಅಲ್ಲಿ ತಪಾಸಣೆ ಮಾಡಿ ಅವರಿಗೆ ಇಸಿಜಿ ಸೇರಿದಂತೆ ಒಂದಿಷ್ಟು ಪರೀಕ್ಷೆಗಳನ್ನ ನಡೆಸಲಾಗ್ತದೆ. ಅಲ್ಲೇನಾದ್ರೂ ಕೂಡ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಜಯದೇವ ಸೇರಿದಂತೆ ಬೇರೆ ಬೇರೆ ಆಸ್ಪತ್ರೆಗೆ ಅವರಿಗೆ ಶಿಫ್ಟ್ ಅನ್ನ ಮಾಡುವಂತದ್ದು, ಅಲ್ಲಿಗೆ ರವಾನಿಸುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಚಿಕಿತ್ಸೆಯನ್ನ ನೀಡಿದ್ರೆ ಅವರು ಅವ್ರಿಗೊಂದಷ್ಟು ಅನುಕೂಲ ಆಗ್ತಿತ್ತು. ಜೊತೆಗೆ ಮಾರ್ಗ ಮಧ್ಯೆ ಸಾವನ್ನಪ್ಪುವವರ ಸಂಖ್ಯೆಯನ್ನು ಕೂಡ ತಡೆಯಬಹುದಾಗಿತ್ತು. ಆದ್ರೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಅಥವಾ ರೋಗಿಗಳಿಗೆ ತಪಾಸಣೆ ಮಾಡೋದಕ್ಕೆ ಕಾರ್ಡಿಯಾಲಜಿಸ್ಟೇ ಇಲ್ಲ. ಹೀಗಾಗಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ರಾಮನಗರ, ಚಾಮರಾಜನಗರ ಜಿಲ್ಲೆಯಿಂದಲೂ ಕೂಡ ಸಾಕಷ್ಟು ರೋಗಿಗಳು ಬರ್ತಾರೆ. ಆದ್ರೆ ಬಂದಂತವರಿಗೆ ಹೃದಯ ಸಂಬಂಧಿ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರೇ ಇಲ್ಲ. ಜೊತೆಗೆ ಕಾರ್ಡಿಯಾಲಜಿ ವಿಭಾಗವೇ ಇಲ್ಲ. ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಯಾವುದೇ ರೀತಿಯ ವಿಭಾಗ ಇಲ್ಲ. ಹಾಗಾಗಿ ಇಲ್ಲಿಗೆ ಬರುವಂತಹ ರೋಗಿಗಳಿಗೆ ಒಂದಷ್ಟು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನಾದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಗಾದ್ರೂ ಕೂಡ ಕಾರ್ಡಿಯಾಲಜಿಸ್ಟ್ ನ ನೇಮಕ ಮಾಡುವ ಮೂಲಕ ರೋಗಿಗಳ ಅನುಕೂಲ ಮಾಡಿಕೊಡ್ಬೇಕು. ಜೊತೆಗೆ ಸಾವನ್ನಪ್ಪುವವರ ಸಂಖ್ಯೆನ ಕಡಿಮೆ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕಾರ್ಡಿಯಾಲಜಿಸ್ಟ್ ಇಲ್ಲ, ಸೊ ಪ್ರೈಮರಿ ಟ್ರೀಟ್ಮೆಂಟ್ ಕೊಡ್ತೀವಿ, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದರಲ್ಲಿ ಏನಾದ್ರು ತುಂಬಾ ಬೇಕೇ ಬೇಕು ಅಂದಾಗ ಕೆಲವು ನಾನ್ ಕಾರ್ಡಿಯಕ್ ಚೆಸ್ಟ್ ಪೇನ್ ಅಂತ ಇರ್ತದೆ. ಎಲ್ಲಾ ಚೆಸ್ಟ್ ಪೇನ್ಗಳು ಹಾರ್ಟ್ ಅಟ್ಯಾಕ್ ಅಂತಾನೆ ಇರಲ್ಲ. ಮಸಲ್ಸ್ ಪೇನ್ ಇರ್ಬೋದು, ಬೋನ್ ಪೇನ್ ಇರ್ಬೋದು, ಬೇರೆ ಪೇನ್ಗಳು. ಈಗ ಹಾರ್ಟ್ ಅಟ್ಯಾಕ್ ಆಗಿ ಮೈಲ್ಡ್ ಇದ್ರೆ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಮಾಡರೇಟ್ ಟು ಸಿವಿಯರ್ ಅಂತ ಅಲ್ಲಿ ಇಸಿಜಿ ಪ್ರಕಾರ ನೋಡ್ಬಿಟ್ಟು ಇದರ ಅವಶ್ಯಕತೆ ಇದ್ರೆ ನಾವು ಜಯದೇವಕ್ಕೆ ಕಳಿಸ್ತೀವಿ. ಮೊದಲಿಂದ ಇಲ್ಲಿ ಕಾರ್ಡಿಯಾಲಜಿಸ್ಟ್ ಪೋಸ್ಟು ಇಲ್ಲ, ನಾವು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ತೆಗಿಬೇಕು, ಅದಕ್ಕೆ ಕಾರ್ಡಿಯಾಲಜಿಸ್ಟ್ ಬೇಕಾಗುತ್ತೆ. ಅವರಿಗೆಲ್ಲ ಸ್ವಲ್ಪ ಸ್ಯಾಲರಿ ಜಾಸ್ತಿ ಇರ್ತದಲ್ಲ, ಜಾಸ್ತಿ ಕೇಳ್ತಾರೆ. ಅದಕ್ಕೆಲ್ಲ ಒಪ್ಕೊಂಡ್ರೆ ತಗೊಳಕ್ ರೆಡಿ ಇದೀವಿ. ಇಲ್ಲಿ ಹೊರಗಡೆನೂ ಸುಮಾರು ಜನ ಬರ್ತಾರೆ. ಆವಾಗ ಏನಾದ್ರು ತುಂಬಾ ಇದ್ರೆ ಅಲ್ಲಿ ಹೋಗಿ ತೋರಿಸ್ಕೊಂತಾರೆ. ಬಟ್ ಯೂಶಲಿ ನಾವು ಜಯದೇವಕ್ಕೆ ಕಳಿಸೋದು. ಏನ್ ಜಯದೇವ ಮೈಸೂರು ಜಯದೇವ ಇದೆಲ್ಲ ಹತ್ರ ಇರೋದ್ರಿಂದ ಸಂಬಂಧಪಟ್ಟಂತ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಹೃದ್ರೋಗ ತಜ್ಞರು ಬರ್ತಾ ಇಲ್ಲ, ಅತ್ತ ಸರ್ಕಾರವೂ ಕೂಡ ಕ್ಯಾರೆ ಅಂತ ಇಲ್ಲ. ಹೃದಯ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಮಿಮ್ಸ್ ಆಸ್ಪತ್ರೆ ಅಸಹಾಯಕ ಸ್ಥಿತಿಯಲ್ಲಿದೆ. ಮಂಡ್ಯದಲ್ಲಿ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿರುವಂತಹ ಮಿಮ್ಸ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರೇ ಇಲ್ಲ. ಹೀಗಾಗಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ಅಥವಾ ಹೃದಯ ಸಂಬಂಧಿ ಕಾಯಿಲೆಯಿಂದ ಆಸ್ಪತ್ರೆಗೆ ಬಂದ್ರೆ ನಾವು ಬೇರೆ ಕಡೆಗೆ ಅವ್ರನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ. ಸಿಬ್ಬಂದಿಗಳ ಕೊರತೆ ಇದೆ ಅನ್ನೋದನ್ನ ಹೇಳಿದ್ದಾರೆ. ಒಟ್ಟಾರೆ ಇತ್ತೀಚೆಗೆ ರಾಜ್ಯಾದ್ಯಂತ ಆತಂಕಕ್ಕೆ ಅಥವಾ ಭಯ ಹುಟ್ಟಿಸ್ತಾ ಇರೋದು ಹಾರ್ಟ್ ಅಟ್ಯಾಕ್ನಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯ್ತಾ ಇರೋದು. ಕೇವಲ ಹಾಸನ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೃದಯ ಸಂಬಂಧಿ ಕಾಯಿಲೆಯಿಂದ ಜನ ಮೃತಪಡ್ತಾ ಇದ್ದಾರೆ. ಬೇರೆ ಬೇರೆ ಕಾರಣಗಳಿರಬಹುದು. ಸದ್ಯ ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಹೃದಯ ರೋಗ ತಜ್ಞರಿದ್ದಾರೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಮಂಡ್ಯದಲ್ಲಿ ಹಾರ್ಟಿಗೆ ಸಂಬಂಧಪಟ್ಟಂತ ಕಾಯಿಲೆಗಳೇನಾದ್ರೂ ಇದ್ರೆ ಅಥವಾ
ಹಾರ್ಟ್ ಅಟ್ಯಾಕ್ ಮತ್ತೊಂದು ಏನಾದ್ರೂ ಕಾಣಿಸ್ಕೊಂಡ್ರೆ ಬೇರೆ ಕಡೆಗೆ ಅವ್ರನ್ನ ಶಿಫ್ಟ್ ಮಾಡ್ತಾರೆ. ಬೆಂಗಳೂರಿಗೆ ಎಲ್ರಿಗೂ ಬರ್ಲಿಕ್ಕಾಗೋದಿಲ್ಲ. ನೋಡಿ, ಜಿಲ್ಲೆಗಳಲ್ಲಿ ಇಂಥ ಆತಂಕ ಇರುವಾಗ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡೋದು ಉತ್ತಮ ಅಂತ ಅನ್ಸುತ್ತೆ. ರಾಜ್ಯದಲ್ಲಿ ಹೃದಯಘಾತದಿಂದ ಮೃತಪಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯುವಕರು ಕೂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇದ್ದಾರೆ. ಇದು ಜನರನ್ನ ನಿದ್ದೆಗೆಡಿಸಿದೆ. ಮತ್ತೊಂದೆಡೆ ಮಂಡ್ಯದ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ನೀಡುವುದಕ್ಕೆ ವೈದ್ಯರೇ ಇಲ್ಲ. ಮಂಡ್ಯದ ದೊಡ್ಡ ಆಸ್ಪತ್ರೆ ಅಂತಲೇ ಕರೆಸಿಕೊಳ್ಳುವಂತ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಕಾರ್ಡಿಯಾಲಜಿಸ್ಟ್ ಇಲ್ಲ. ಇದರಿಂದ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾವುದೇ ಒಬ್ಬ ಪೇಷಂಟ್ ಎದೆನೋವು ಅಂತ ಬಂದ್ರೆ ಅವರಿಗೆ ಎಮರ್ಜೆನ್ಸಿ ತುರ್ತು ಚಿಕಿತ್ಸಾ ಘಟಕ ಇದೆ, ಅಲ್ಲಿ ತಪಾಸಣೆ ಮಾಡಿ ಅವರಿಗೆ ಇಸಿಜಿ ಸೇರಿದಂತೆ ಒಂದಿಷ್ಟು ಪರೀಕ್ಷೆಗಳನ್ನ ನಡೆಸಲಾಗ್ತದೆ. ಅಲ್ಲೇನಾದ್ರೂ ಕೂಡ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಜಯದೇವ ಸೇರಿದಂತೆ ಬೇರೆ ಬೇರೆ ಆಸ್ಪತ್ರೆಗೆ ಅವರಿಗೆ ಶಿಫ್ಟ್ ಅನ್ನ ಮಾಡುವಂತದ್ದು, ಅಲ್ಲಿಗೆ ರವಾನಿಸುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಚಿಕಿತ್ಸೆಯನ್ನ ನೀಡಿದ್ರೆ ಅವರು ಅವ್ರಿಗೊಂದಷ್ಟು ಅನುಕೂಲ ಆಗ್ತಿತ್ತು. ಜೊತೆಗೆ ಮಾರ್ಗ ಮಧ್ಯೆ ಸಾವನ್ನಪ್ಪುವವರ ಸಂಖ್ಯೆಯನ್ನು ಕೂಡ ತಡೆಯಬಹುದಾಗಿತ್ತು. ಆದ್ರೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಅಥವಾ ರೋಗಿಗಳಿಗೆ ತಪಾಸಣೆ ಮಾಡೋದಕ್ಕೆ ಕಾರ್ಡಿಯಾಲಜಿಸ್ಟೇ ಇಲ್ಲ. ಹೀಗಾಗಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ರಾಮನಗರ, ಚಾಮರಾಜನಗರ ಜಿಲ್ಲೆಯಿಂದಲೂ ಕೂಡ ಸಾಕಷ್ಟು ರೋಗಿಗಳು ಬರ್ತಾರೆ. ಆದ್ರೆ ಬಂದಂತವರಿಗೆ ಹೃದಯ ಸಂಬಂಧಿ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರೇ ಇಲ್ಲ. ಜೊತೆಗೆ ಕಾರ್ಡಿಯಾಲಜಿ ವಿಭಾಗವೇ ಇಲ್ಲ. ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಯಾವುದೇ ರೀತಿಯ ವಿಭಾಗ ಇಲ್ಲ. ಹಾಗಾಗಿ ಇಲ್ಲಿಗೆ ಬರುವಂತಹ ರೋಗಿಗಳಿಗೆ ಒಂದಷ್ಟು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನಾದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಗಾದ್ರೂ ಕೂಡ ಕಾರ್ಡಿಯಾಲಜಿಸ್ಟ್ ನ ನೇಮಕ ಮಾಡುವ ಮೂಲಕ ರೋಗಿಗಳ ಅನುಕೂಲ ಮಾಡಿಕೊಡ್ಬೇಕು. ಜೊತೆಗೆ ಸಾವನ್ನಪ್ಪುವವರ ಸಂಖ್ಯೆನ ಕಡಿಮೆ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕಾರ್ಡಿಯಾಲಜಿಸ್ಟ್ ಇಲ್ಲ. ಸೊ ಪ್ರೈಮರಿ ಟ್ರೀಟ್ಮೆಂಟ್ ಕೊಡ್ತೀವಿ, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದರಲ್ಲಿ ಏನಾದ್ರು ತುಂಬಾ ಬೇಕೇ ಬೇಕು ಅಂದಾಗ ಕೆಲವು ನಾನ್ ಕಾರ್ಡಿಯಕ್ ಚೆಸ್ಟ್ ಪೇನ್ ಅಂತ ಇರ್ತದೆ. ಎಲ್ಲಾ ಚೆಸ್ಟ್ ಪೇನ್ಗಳು ಹಾರ್ಟ್ ಅಟ್ಯಾಕ್ ಅಂತಾನೆ ಇರಲ್ಲ. ಮಸಲ್ಸ್ ಪೇನ್ ಇರ್ಬೋದು, ಬೋನ್ ಪೇನ್ ಇರ್ಬೋದು, ಬೇರೆ ಬೇರೆ. ಈಗ ಹಾರ್ಟ್ ಅಟ್ಯಾಕ್ ಆಗಿ ಮೈಲ್ಡ್ ಇದ್ರೆ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಮಾಡರೇಟ್ ಟು ಸಿವಿಯರ್ ಅಂತ ಅಲ್ಲಿ ಇಸಿಜಿ ಪ್ರಕಾರ ನೋಡ್ಬಿಟ್ಟು ಇದರ ಅವಶ್ಯಕತೆ ಇದ್ರೆ ನಾವು ಜಯದೇವಕ್ಕೆ ಕಳಿಸ್ತೀವಿ. ಮೊದಲಿಂದ ಇಲ್ಲಿ ಕಾರ್ಡಿಯಾಲಜಿಸ್ಟ್ ಪೋಸ್ಟು ಇಲ್ಲ, ನಾವು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ತೆಗಿಬೇಕು, ಅದಕ್ಕೆ ಕಾರ್ಡಿಯಾಲಜಿಸ್ಟ್ ಬೇಕಾಗುತ್ತೆ. ಅವರಿಗೆಲ್ಲ ಸ್ವಲ್ಪ ಸ್ಯಾಲರಿ ಜಾಸ್ತಿ ಇರ್ತದಲ್ಲ, ಜಾಸ್ತಿ ಕೇಳ್ತಾರೆ. ಅದಕ್ಕೆಲ್ಲ ಒಪ್ಕೊಂಡ್ರೆ ತಗೊಳಕ್ ರೆಡಿ ಇದೀವಿ. ಇಲ್ಲಿ ಹೊರಗಡೆನೂ ಸುಮಾರು ಜನ ಬರ್ತಾರೆ. ಆವಾಗ ಏನಾದ್ರು ತುಂಬಾ ಇದ್ರೆ ಅಲ್ಲಿ ಹೋಗಿ ತೋರಿಸ್ಕೊಂತಾರೆ. ಬಟ್ ಯೂಶಲಿ ನಾವು ಜಯದೇವಕ್ಕೆ ಕಳಿಸೋದು. ಜಯದೇವ ಮೈಸೂರು ಜಯದೇವ ಇದೆಲ್ಲ ಹತ್ರ ಇರೋದ್ರಿಂದ ಸಂಬಂಧಪಟ್ಟಂತ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಹೃದ್ರೋಗ ತಜ್ಞರು ಬರ್ತಾ ಇಲ್ಲ, ಅತ್ತ ಸರ್ಕಾರವೂ ಕೂಡ ಕ್ಯಾರೆ ಅಂತ ಇಲ್ಲ. ಹೃದಯ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಮಿಮ್ಸ್ ಆಸ್ಪತ್ರೆ ಅಸಹಾಯಕ ಸ್ಥಿತಿಯಲ್ಲಿದೆ. ಮಂಡ್ಯದಲ್ಲಿ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿರುವಂತಹ ಮಿಮ್ಸ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರೇ ಇಲ್ಲ. ಹೀಗಾಗಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ಅಥವಾ ಹೃದಯ ಸಂಬಂಧಿ ಕಾಯಿಲೆಯಿಂದ ಆಸ್ಪತ್ರೆಗೆ ಬಂದ್ರೆ ನಾವು ಬೇರೆ ಕಡೆಗೆ ಅವ್ರನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ. ಸಿಬ್ಬಂದಿಗಳ ಕೊರತೆ ಇದೆ ಅನ್ನೋದನ್ನ ಹೇಳಿದ್ದಾರೆ. ಒಟ್ಟಾರೆ ಇತ್ತೀಚೆಗೆ ರಾಜ್ಯಾದ್ಯಂತ ಆತಂಕಕ್ಕೆ ಅಥವಾ ಭಯ ಹುಟ್ಟಿಸ್ತಾ ಇರೋದು ಹಾರ್ಟ್ ಅಟ್ಯಾಕ್ ನಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯ್ತಾ ಇರೋದು. ಕೇವಲ ಹಾಸನ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೃದಯ ಸಂಬಂಧಿ ಕಾಯಿಲೆಯಿಂದ ಜನ ಮೃತಪಡ್ತಾ ಇದ್ದಾರೆ. ಬೇರೆ ಬೇರೆ ಕಾರಣಗಳಿರಬಹುದು. ಸದ್ಯ ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಹೃದಯ ರೋಗ ತಜ್ಞರಿದ್ದಾರೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಮಂಡ್ಯದಲ್ಲಿ ಹಾರ್ಟಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಏನಾದ್ರೂ ಇದ್ರೆ ಅಥವಾ ಹಾರ್ಟ್ ಅಟ್ಯಾಕ್ ಮತ್ತೊಂದು ಏನಾದ್ರೂ ಕಾಣಿಸ್ಕೊಂಡ್ರೆ ಬೇರೆ ಕಡೆಗೆ ಅವ್ರನ್ನ ಶಿಫ್ಟ್ ಮಾಡ್ತಾರೆ.